ಮೈಸೂರು ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯ ಮತ್ತು ಇಡೀ ದೇಶದಲ್ಲೂ ಸಹ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಜನಗಣತಿ ಶುರುವಾಗಲಿದೆ. ಇಂದಿನಿಂದ ಶುರುವಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಕಳೆದ ಸೆನ್ಸಸ್ ನಮ್ಮ ಜಿಲ್ಲೆಯಲ್ಲಿ ಮತ್ತು ದೇಶದಲ್ಲಿ 2011ರಲ್ಲಿ ನಡೆದಿತ್ತು. ಈ ಬಾರಿ 2 ಫೇಸಲ್ಲಿ ಜನಗಣತಿ ನಡೀತಾ ಇದೆ. ಫಸ್ಟ್ ಫೇಸ್ ಆಫ್ ಜನಗಣತಿ ಹೌಸ್ ಹೋಲ್ಡ್ ಸರ್ವೆ ಅಂತಾರೆ. ಎಷ್ಟು ಮನೆಗಳಿದೆ, ಮನೆಗೆ ಯಾವ ಸ್ಥಿತಿಯಲ್ಲಿದೆ, ಮನೆ ಪಕ್ಕನ ಕಚ್ಚನ ಮತ್ತು ಮನೆಗೆ ಎಷ್ಟು ರೂಮ್ಸ್ ಇದೆ, ಅದಂತ ಒಟ್ಟು 32 ಕ್ವಶನ್ಸ್ ಇರೋದು ಮನೆ ಹೌಸ್ ಹೋಲ್ಡ್ ಸರ್ವೆ ಅಂದರೆ ಮನೆಗಳ ಜನಗಣತಿ ಈಗ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗಿದೆ. ಅದು ಮೇ 15 ತನಕನೂ ನಡೆಯುತ್ತಾ. 2ನೇ ಫೇಸ್ ಇಂಡಿವಿಜುವಲ್ ಕೌಂಟ್, ಈ ಮನೆಯಲ್ಲಿ ಎಷ್ಟು ಜನರು ಇದ್ದಾರೆ, ಯಾರ್ಯಾರಿದ್ದಾರೆ, ಅದರ ಡೀಟೇಲ್ಸ್ ಎಲ್ಲ ಮುಂದಿನ ಫೆಬ್ರವರಿ ತಿಂಗಳಲ್ಲಿ ನಡೆಯಲಾಗಿದ್ದು. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೆನ್ಸಸ್ ಅನ್ನೋದು 2 ಫೇಸಲ್ಲಿ ನಡೀತಾ ಇದೆ. ಮೊದಲನೇ ಫೇಸ್ ಇವತ್ತಿಂದ ಮೊದಲಾಗಿದೆ. 2ನೇ ಫೇಸ್ ಫೆಬ್ರವರಿಯಲ್ಲಿ ನಡೆಯುತ್ತಾ. ಇವತ್ತಿಂದ ಏಪ್ರಿಲ್ 15ರ ತನಕ ಸೆಲ್ಫ್ ಎನ್ಯುಮರೇಷನ್ಗೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಅಂದರೆ ತಾವೇ ವೈಯಕ್ತಿಕವಾಗಿ sc.census.gov.in ಹೋಗಿ ಏನು 32 ಕ್ವಶನ್ಸ್ದೇನಿದೆ ತಾವು ಅಲ್ಲೇ ಉತ್ತರ ಫಿಲ್ ಮಾಡ್ಕೊಳ್ಳೋಕ್ಕೆ ಅವಕಾಶವೂ ಇದೆ. ಅದು ಬೇಗನೂ ಆಗುತ್ತಾ, ತುಂಬ ಸುಲಭವಾಗಿದೆ. ಅದು ಪೋರ್ಟಲ್ ಆಗಿ ಇದಾಗಿರ್ಬೋದು. ತಾವೆಲ್ಲರೂ ಅಲ್ಲೇ ಎಂಟ್ರಿ ಮಾಡಿಕೊಂಡು ಒಂದು ಅಕ್ನಾಲಜ್ಮೆಂಟ್ ನಂಬರ್ ಅಂತ ಬರುತ್ತಾ. ನಮ್ಮ ಎನ್ಯುಮರೇಟರ್ಸ್ ಈಗ 15 ದಿವಸ ಸೆಲ್ಫ್ ಎನ್ಯುಮರೇಷನ್ಗೆ ಕೊಟ್ಟಿದ್ದಾರೆ. ಏಪ್ರಿಲ್ 16ರಿಂದ ಮೇ 15 ತನಕ ನಮ್ಮ ಎನ್ಯುಮರೇಟರ್ಸ್ ಮನೆಗೆ ಬಂದು ಈ ಸೆನ್ಸಸ್ಸನ್ನು, ಮನೆಯ ಕೌಂಟನ್ನು, ಜನಗಣತಿಯನ್ನು ನಡೆಸ್ತಾರೆ. ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡವ್ರಿಗೆ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಅಂತ ಬರುತ್ತಾ. ಆ ನಂಬರ್ನ ಮಾತ್ರ ನೀವು ನಮ್ಮ ಗಣತಿದಾರಿಗೆ ಕೊಟ್ಟರು ಸಹ ಅದೊಂದು ನಂಬರ್ನ ಎಂಟ್ರಿ ಮಾಡಿಕೊಂಡು ತಮ್ಮೆಲ್ಲ ಡೀಟೇಲ್ಸ್ ಡೌನ್ಲೋಡ್ ಮಾಡಿಕೊಂಡು ಬರ್ತದೆ. ಇನ್ನು ಸೆನ್ಸಸ್ಸನ್ನು ಬೇಗ ಆಗಿ ತಮ್ಮ ಎಫೆಕ್ಟಿವ್ ಆಗಿ ಕ್ಯಾಪ್ಚರ್ ಮಾಡೋಕ್ಕೂ ಸಹ ಅನುಕೂಲ ಆಗುತ್ತೆ. ಸೊ ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ಳೋದು, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೆಲ್ಫ್ ಎನ್ಯುಮರೇಷನ್ ಈ 15 ದಿವಸ ಕಾಲಾವಕಾಶ ಇದೆ. ಇವತ್ತಿಂದ ಏಪ್ರಿಲ್ 15 ತನಕ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಾಗಿರ್ಬೋದು, ಉಳಿದಿದ್ದ ನಮ್ಮ ಗ್ರಾಮೀಣ ಭಾಗದಾಗ ಎಲ್ಲರೂ ಸಹ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಳ್ಬೇಕಾಗಿ ವಿನಂತಿ. ಒಂದು ವೇಳೆ ಭಾಳಷ್ಟು ಜನರು ಯಾರೇ ಸಹ ಸೆಲ್ಫ್ ಎನ್ಯುಮರೇಷನ್ಗೆ ಆಗದೇ ಇದ್ದರೂ ಸಹ ಏಪ್ರಿಲ್ 16ರಿಂದ ಮೇ 15 ತನಕ ಅಂದರೆ 1 ತಿಂಗಳ ಕಾಲದಲ್ಲಿ ನಮ್ಮ ಎಲ್ಲ ಗಣತಿದಾರರು ಮನೆಗೆ ಅದೊಂದು ತಿಂಗಳ ಕಾಲದಲ್ಲಿ ಎಂಟೈರ್ ಮೈಸೂರು ಜಿಲ್ಲೆಯಲ್ಲಿರುವ ಪ್ರತಿಯೊಂದು ಮನೆಗೂ ಸಹ ನಮ್ಮ ಗಣತಿದಾರರು ಬಂದು ಇದು ಜನಗಣತಿ ಫಸ್ಟ್ ಫೇಸನ್ನು ಮಾಡೋಕ್ಕೆ ಬರ್ತಾರೆ. ಎಲ್ಲ ಮೈಸೂರು ಜಿಲ್ಲೆಯ ನಿವಾಸಿಗಳ ಹತ್ರ ನಮ್ಮ ಮನವಿ, ಒಂದು ಸೆನ್ಸಸ್ ಅನ್ನೋದು ಇಡೀ ದೇಶದಲ್ಲಿ ಆಗ್ತಾಯಿದೆ. ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು ಮತ್ತು ಮೈಸೂರು ಜಿಲ್ಲೆಯಲ್ಲೂ ಸಹ ಇದೇ ಕಾಲದಲ್ಲಿ ಆಗ್ತಿದೆ. ಸೊ ಎಲ್ಲ ಜನರು ಸಹ ನಮ್ಮ ಗಣತಿದಾರರಿಗೆ ಸಹಕಾರ ಮಾಡಿ ಆ ಡೀಟೇಲ್ಸ್ ಏನು ಕೇಳ್ತಾ ಇದ್ದಾರೆ, ಯಾವುದೇ ಆಗಲಿ ಈ ಸೆನ್ಸಸ್ಸಿಂದ ಉಪಯೋಗ ಅಂದರೆ ಪ್ರತಿಯೊಂದು ನಾವು ಯಾವುದೇ ಪಾಲಿಸಿ ಡಿಸಿಷನ್ ತೊಗೊಳ್ಬೇಕಂದ್ರೂ ಎಷ್ಟು ಜನರಿದ್ದಾರೆ, ಯಾವ ಸ್ಟೇಟಸಲ್ಲಿದ್ದಾರೆ ಅಂತ ಗೊತ್ತಾದರೆ ಮಾತ್ರ ಯಾವುದೇ ಸರ್ಕಾರ ಆಗಿರ್ಬೋದು ಒಂದು ಒಳ್ಳೆಯ ಡಿಸಿಷನ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ತಾವೆಲ್ಲರೂ ಸಹ ಒಂದು ಈ ಜನಗಣತಿಯಲ್ಲಿ ಭಾಗವಹಿಸಿ ಎಲ್ಲ ನಮ್ಮ ಗಣಿತದಾರರಿಗೆ ಸಹಕಾರ ಮಾಡಿ ತಮ್ಮ ಮನೆಯ ಡೀಟೇಲ್ಸು ಏನು ಕ್ವಶನೇರ್ ಇದೆ ಅದನ್ನೊಂದು ಬ್ರೀಫಾಗಿ ಈಗ ಪ್ರೆಸ್ಸವ್ರಿಗೂ ಕೊಡ್ತೇವೆ, ಪ್ಲಸ್ ಇಲ್ಲಿ ಹೇಳ್ತೇವೆ. ಎಲ್ಲರೂ ಸಹ ತಾವು ಸಹಕಾರ ನೀಡಬೇಕಾಗಿ ಕೋರ್ಕೊತಿದೆ. ಒಟ್ಟು ಮೈಸೂರು ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯನ್ನು ನಾವು 6013 ಬ್ಲಾಕ್ ಆಗಿ ವಿಂಗಡಣೆ ಮಾಡಿದ್ದೇವೆ ಜನಗಣತಿಯ ಸಲುವಾಗಿ. ಇದರ ಸಲುವಾಗಿ ನಾವು ಒಟ್ಟು 7748 ಗಣತಿದಾರರನ್ನು ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಇಲಾಖೆಯ ಒಂದು ಅಧಿಕಾರಿಗಳು, ಮುಖ್ಯವಾಗಿ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿಗಳನ್ನು ಈ ಕೆಲಸ ಕಾರ್ಯಕ್ಕೆ ಡೆಪ್ಯೂಟ್ ಮಾಡ್ಕೊಂಡಿದ್ದೇವೆ. ಒಟ್ಟು 7748 ಜನರು ಈ ಜನಗಣತಿ ಕಾರ್ಯದಲ್ಲಿ ಎನ್ಯುಮರೇಟರ್ಸ್ ಆಗಿರ್ಬೋದು, ಅದೇ ರೀತಿ ಸೂಪರ್ವೈಸರ್ಸ್ ಆಗಿಯೂ ಸಹ ಕೆಲಸ ಮಾಡೋ ನಿಟ್ಟಿನಲ್ಲಿ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಜಿಲ್ಲೆಯ ಒಂದು ಸೆನ್ಸಸ್ ಕಾರ್ಯವನ್ನು ಯಶಸ್ವಿ ಮಾಡಲು ಇಷ್ಟೆಲ್ಲ ಜನರು ಸರ್ಕಾರದ
ಸಿಬ್ಬಂದಿಗಳು ತಮ್ಮ ಮನೆ ಮನೆಗೆ ಬಂದು ಈ ಗಣತಿಯನ್ನು ಮಾಡ್ತಾರೆ. ಸೊ ತಾವೆಲ್ಲರೂ ಸಹ ಈ ಕಾರ್ಯಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕಾಗಿ ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊಳ್ತೇನೆ.